Hi, hello, namaste. Welcome back to Start Smart by Maitri Academy YouTube ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾವು PGCET MCA ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾಥಮ್ಯಾಟಿಕ್ಸಲ್ಲಿ ಫಂಡಮೆಂಟಲ್ ಆಲ್ಜಿಬ್ರಾ ನೋಡಿದ್ದೀವಿ ಆ್ಯಂಡ್ ಇಂಡಿಸಿಸ್ ನೋಡಿದ್ದೇವೆ. ಆ್ಯಂಡ್ ಇನ್ ಟುಡೇ ವಿಡಿಯೋ ಪಾರ್ಟ್ 3 ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಟಾಪಿಕ್ ಆದಂತಹ ಲಾಗರಿದಮ್ಸ್ ಅಂದ್ರೆ ಏನು, ಅದರ ಪ್ರಾಪರ್ಟೀಸ್ಗಳೇನು, ಅದನ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಯಾವ ರೀತಿ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ, ಇದಿಷ್ಟನ್ನು ಕೂಡ ನಾವು ಇವತ್ತು ಪಾರ್ಟ್ 3 ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟು ನಾವು ಲಾಗರಿದಮ್ ಅಂದ್ರೇನು ಅನ್ನೋದನ್ನ ನಾವು ತಿಳ್ಕೊಬೇಕಿಲ್ಲಿ. ಓಕೆ, ನೀವು ಆಲ್ರೆಡಿ ಇದನ್ನ ನಿಮ್ಮ PU ಕ್ಲಾಸ್ಗಳಲ್ಲಿ ನೋಡಿರ್ತೀರ, ಬೇಸಿಕ್ಸು ಗೊತ್ತೇ ಇರುತ್ತೆ. ಬಟ್ ಯಾರು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ನೆಕ್ಸ್ಟ್ MCA ಮಾಡಬೇಕಂತ ಓದ್ತಾ ಇರ್ತೀರಾ ಆ ಸ್ಟೂಡೆಂಟ್ಸ್ಗಳಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಲಾಗರಿದಮ್ಸ್ ಅನ್ನೋದನ್ನ. ಓಕೆ, ಫಸ್ಟ್ ವಾಟ್ ಈಸ್ ಲಾಗರಿದಮ್? ಇನ್ ಮ್ಯಾಥಮ್ಯಾಟಿಕ್ಸ್ ಲಾಗರಿದಮ್ಸ್ ಆರ್ ದ ಅದರ್ ವೇ ಆಫ್ ರೈಟಿಂಗ್ ದ ಎಕ್ಸ್ಪೊನೆಂಟ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸ್ಪೊನೆಂಟ್ಸ್ ಅಂದ್ರು ಒಂದೇ, ಇಂಡಿಸಿಸ್ ಅಂದ್ರು ಒಂದೇ. ಓಕೆ, ಎಕ್ಸ್ಪೊನೆಂಟ್ಸ್ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಇನ್ ಮ್ಯಾಥಮ್ಯಾಟಿಕ್ಸ್ ಲಾಗರಿದಮ್ಸ್ ಆರ್ ದ ಅದರ್ ವೇ ಆಫ್ ರೈಟಿಂಗ್ ಎಕ್ಸ್ಪೊನೆಂಟ್ಸ್ನ ಇನ್ನೊಂದು ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡೋದನ್ನ ಲಾಗರಿದಮ್ ಅಂತ ಕರಿಬಹುದು. ಓಕೆ, ಅ ಲಾಗರಿದಮ್ ಆಫ್ ಅ ನಂಬರ್ ವಿತ್ ದ ಬೇಸ್ ಇಸ್ ಈಕ್ವಲ್ ಟು ಅನದರ್ ನಂಬರ್. ನಾವಿಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಇಲ್ಲಿ ಕನ್ಸಿಡರ್ ಮಾಡಿದ್ದೇನೆ, ಇಲ್ಲಿ ಒಂದು ಜನರಲ್ ಫಾರ್ಮ್ ಅನ್ನ ತಗೊಳ್ಳಿ. ಓಕೆ, ಲಾಗ್ ಈ ಬಿ ಏನ್ ಕೆಳಗಡೆ ಬರ್ದಿದೀವಿ ಇದನ್ನ ಬೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಐ ಆಮ್ ಕನ್ಸಿಡರ್ ಹಿಯರ್ ಲಾಗ್ ಇ ಎಕ್ಸ್ ಅಂತ ತಗೊಳ್ತೀನಿ. ಈ ಅಂತ ಏನಿದೆ ಅದನ್ನ ಬೇಸ್ ಅಂತ ಕರಿತೀವಿ, ಲಾಗ್ ಬೇಸ್ ಇ ಎಕ್ಸ್. ಸೊ ಇಲ್ಲಿ ಲಾಗ್ ಬೇಸ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎನ್. ಈ ಲಾಗರಿದಮ್ ಅನ್ನ ನಾವು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಬೇಸ್ ಏನಿರುತ್ತೆ ಅದನ್ನ ಈ ಕಡೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಬಿ ಇದೆ, ಬಿ ಪವರ್ಗೆ ಈ ಎನ್ ಹೋಗುತ್ತೆ. ಸೊ ಬಿ ಪವರ್ ಎನ್ ಇಸ್ ಈಕ್ವಲ್ ಟು ಇಲ್ಲೇನ್ ನಂಬರ್ ಇರುತ್ತೆ ಅದು ಎಕ್ಸ್ ಅಂತ ಬರುತ್ತೆ. ಐ ಆಮ್ ಕನ್ಸಿಡರ್ ಅನದರ್ ಎಕ್ಸಾಂಪಲ್ ಹಿಯರ್, ಲಾಗ್ ಬೇಸ್ 2 ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಇರುತ್ತೆ. ಸೊ ಇದನ್ನ ನಾನು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಈ 2ನ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 2 ಪವರ್ಗೆ 5 ಬರುತ್ತೆ. 2 ಪವರ್ 5 ಇಸ್ ಈಕ್ವಲ್ ಟು ಇಲ್ಲಿ ಏನ್ ಎಕ್ಸ್ ಇದೆ ಅದು ಎಕ್ಸ್ ಬರುತ್ತೆ. ಓಕೆ, ಎಕ್ಸ್ ಈಕ್ವಲ್ ಟು 2 ಪವರ್ 5. ಸೊ ಎಕ್ಸ್ಪೋನೆಂಟ್ ಫಾರ್ಮ್ ಅನ್ನ ಲಾಗರಿದಮ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು, ಲಾಗರಿದಮ್ ಫಾರ್ಮ್ ನ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಇದು ವೆರಿ ಇಂಪಾರ್ಟೆಂಟ್, ಹೇಗೆ ನಾವು ಲಾಗರಿದಮ್ ಫಾರ್ಮ್ ಅನ್ನ ಎಕ್ಸ್ಪೋನೆಂಟ್ ಅನ್ನ ಲಾಗರಿದಮ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಇದನ್ನ ನೀವು ನೀಟಾಗಿ ನೋಡ್ಕೋಬೇಕು. ಸಪೋಸ್ ಈಗ 2 ಪವರ್ 3 ಇಸ್ ಈಕ್ವಲ್ ಟು ವೈ ಅಂತ ಕೊಟ್ಟಿರ್ತಾರೆ. ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇದೆ, ಇದು ಎಕ್ಸ್ಪೋನೆಂಟ್ ಅಂದ್ರೆ ಪವರ್ ಅಲ್ವಾ, ಪವರ್ ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನ ನಾವು ಲಾಗರಿದಮ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಲಾಗರಿದಮ್ ಫಾರ್ಮ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, ಈ 2 ಅನ್ನೋದು ಏನಾಗಿರುತ್ತೆ ಬೇಸ್ ಆಗಿರುತ್ತೆ ಅಲ್ವಾ, ಲಾಗ್ 2 y is equal to 3. ಲಾಗ್ ಈ 2 ಅನ್ನೋದು ಏನಾಗಿರುತ್ತೆ ಬೇಸ್ ಆಗಿರುತ್ತೆ, y ಬರುತ್ತೆ, ಪವರ್ ಅಲ್ಲಿ ಏನಿರುತ್ತೆ ಅದು ಈಕ್ವಲ್ ಟು 3. ಲಾಗರಿದಮ್ ಫಾರ್ಮ್ ಅಲ್ಲಿ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಅರ್ಥ ಆಗಿದೆ ಅಲ್ವಾ? ಸೊ ಅದನ್ನ ಹೇಗೆ ಕರಿತೀವಿ, ಹೇಗೆ ಕಾಲ್ ಮಾಡ್ತೀವಿ, ರೀಡ್ ಮಾಡ್ತೀವಿ, ಲಾಗರಿದಮ್ ಆಫ್ ಎಕ್ಸ್ ಟು ದ ಬೇಸ್ ಬಿ ಇಸ್ ಈಕ್ವಲ್ ಟು ಎನ್. ಈಗ ನಿಮಗೆ ಲಾಗರಿದಮ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಲಾಗರಿದಮ್ಸ್ ಅಲ್ಲೇ ಸಮ್ ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್ ಇಲ್ಲದೆ ನೀವು ಯಾವುದೇ ರೀತಿ ಕ್ವೆಶನ್ಸ್ ನ ಸಾಲ್ವ್ ಮಾಡೋದಕ್ಕಾಗಲ್ಲ. ಆ ಪ್ರಾಪರ್ಟೀಸ್ ಗಳೇನು ಅದನ್ನ ಪ್ರಾಪರ್ ಆಗಿ ನೀವು ಕಲ್ತ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಏನಿದೆ ಈ ಪ್ರಾಪರ್ಟೀಸು ತುಂಬಾ ಇಂಪಾರ್ಟೆಂಟು. ಈ ಪ್ರಾಪರ್ಟೀಸ್ ನ ನೀವು ಮಸ್ಟ್ ಅಂಡ್ ಶುಡ್ ಕರೆಕ್ಟ್ ಆಗಿ ಕಲ್ತ್ಕೋಬೇಕು. ಓಕೆ, ಲಾಗ್ ಇಲ್ಲೇನಿದೆ ಬೇಸು 1 ಇದೆ, ಇಲ್ಲಿ ನಂಬರ್ ಕೊಟ್ಟಿರೋದು 1 ಇದೆ. ಸೊ ಬೇಸು 1 ಮತ್ತೆ ಇಲ್ಲಿ ಕೊಟ್ಟಿರೋ ನಂಬರು 1 ಇದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ ಇಸ್ ಈಕ್ವಲ್ ಟು 1. ಲಾಗರಿದಮ್ ಆಫ್ ಎನಿ ನಂಬರ್ ಟು ದ ಸೇಮ್ ಬೇಸ್, ಲಾಗರಿದಮ್ ಆಫ್ ಎನಿ ನಂಬರ್ ಟು ದ ಸೇಮ್ ಬೇಸ್ ಈಸ್ 1. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಲಾಗ್ ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಬೇಸು ಮತ್ತೆ ಇಲ್ಲಿ ಕೊಟ್ಟಿರೋ ನಂಬರ್ ಎರಡು ಸೇಮ್ ಇದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಅದ್ರ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಸಪೋಸ್ ಲಾಗ್ 3 ಬೇಸ್ 3 ಅಂತ ಇರುತ್ತೆ,
ಸೊ ಅದರದ್ದು ವ್ಯಾಲ್ಯೂ ಏನಾಗುತ್ತೆ 1. ಬೇಸ್ ಮತ್ತೆ ಕೊಟ್ಟಿರೋ ನಂಬರ್ ಎರಡು ಸೇಮ್ ಇದ್ದಾಗ ಅದರ ವ್ಯಾಲ್ಯೂ ಯಾವಾಗಲೂ ಏನಾಗುತ್ತೆ 1 ಆಗುತ್ತೆ. ಇದು ಫಸ್ಟ್ ಪ್ರಾಪರ್ಟಿ. ಇದನ್ನ ನೀವು ಪ್ರಾಪರ್ ಆಗಿ ತಿಳ್ಕೋಬೇಕು. ಓಕೆ, ಸೆಕೆಂಡ್ ಪ್ರಾಪರ್ಟಿಗೆ ಬರೋಣ. ಫಸ್ಟ್ ಪ್ರಾಪರ್ಟಿ ಆಗಿದೆ, ಈಗ ಸೆಕೆಂಡ್ ಪ್ರಾಪರ್ಟಿ. ಲಾಗ್ ಬೇಸ್ ಎ 1 is equal to 0. ಏನಕ್ಕೆ? Logarithm of 1 to any base other than 1 is 0. Logarithm of 1 any base. ಬಟ್ ಇಲ್ಲಿ ಏನಾದ್ರೂ 1 ಬಂದ್ಬಿಟ್ರೆ 1 ಬೇಸು ಮತ್ತೆ ಈ ನಂಬರು ಸೇಮ್ ಇದ್ದಾಗ 1 ಆಗುತ್ತೆ. ಬಟ್ ಇಲ್ಲಿ ಸೆಕೆಂಡ್ ರೂಲ್ ಅಲ್ಲಿ ಪ್ರಾಪರ್ಟಿಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲಾಗ್ ಆಫ್ 1 ಇದೆ, ಇಲ್ಲಿ ಬೇಸು 1 ಬಿಟ್ಟು ಬೇರೆ ಏನೇ ಕೊಟ್ಟಿದ್ರು 2 ಕೊಟ್ಟಿರ್ಬೋದು ಆರ್ 3 ಕೊಟ್ಟಿರ್ಬೋದು ಆರ್ 15 ಕೊಟ್ಟಿರ್ಬೋದು, ಬೇರೆ ಏನೇ ಬೇಸ್ ಕೊಟ್ಟಿದ್ರು ಅದ್ರ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಅದ್ರ ವ್ಯಾಲ್ಯೂ ಏನಾಗುತ್ತೆ 0. ಬೇಸು ಈ ನಂಬರ್ ಎರಡು ಸೇಮ್ ಇದೆ ಮಾತ್ರ ಅದ್ರ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಬಟ್ ಲಾಗ್ 1 ಬೇರೆ ಬೇರೆ ಬೇಸ್ ಕೊಟ್ಟಿದ್ರೆ ವ್ಯಾಲ್ಯೂ ಅದ್ರ ವ್ಯಾಲ್ಯೂ ಏನಾಗುತ್ತೆ 0. ದಟ್ ಈಸ್ ಪ್ರಾಪರ್ಟಿ 2. ಪ್ರಾಪರ್ಟಿ 2. ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. ಈಗ ಲಾಗ್ ಎ m n is equal to ಲಾಗ್ ಎ m ಪ್ಲಸ್ ಲಾಗ್ ಎ n. ಇಲ್ಲಿ ಬೇಸ್ ಎ ಇದೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ m ಇಂಟು n ಕೊಟ್ಟಿದ್ದಾರೆ. ನಾನು ಎಕ್ಸ್ಪೋನೆಂಟಲ್ ಆಲ್ರೆಡಿ ಹೇಳಿದ್ದೀನಿ. ಮಲ್ಟಿಪ್ಲಿಕೇಶನ್ ಇದ್ರೆ ಅದನ್ನ ಏನಂತ ಬರೀತೀವಿ ಅಡಿಷನ್ ಫಾರ್ಮ್ ಅಲ್ಲಿ, ಡಿವಿಷನ್ ಇದ್ರೆ ಅದನ್ನ ಏನಂತ ಬರೀತೀವಿ ಸಬ್ಸ್ಟ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೀತೀವಿ. ಲಾಗ್ ಅಲ್ಲೂ ಅಷ್ಟೇ, ಲಾಗ್ m ಇಂಟು n ಇದ್ರೆ ವಿ ಕ್ಯಾನ್ ರಿರೈಟ್ ದಟ್ ಒನ್ ಲಾಗ್ m ಪ್ಲಸ್ ಲಾಗ್ n. ಇದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ತೀನಿ. ಇಲ್ಲಿ ಲಾಗ್ 2 ಅಂತ ತಗೊಳ್ಳೋಣ. ವೇಟ್, ಲಾಗ್ 2 ಇಲ್ಲಿ ನಾನು 3x ಪ್ಲಸ್ 2y ಅಂತ ತಗೊಳ್ತೀನಿ. ಸೊ ಸಾರಿ ಇಂಟು 2y ಅಂತ ತಗೊಳ್ತೀನಿ. ಸೊ ಕ್ಯಾನ್ ಐ ರೈಟ್ ದಿಸ್ ಒನ್ ಲಾಗ್ 2 3x, ಮಲ್ಟಿಪ್ಲಿಕೇಶನ್ ಇರೋದನ್ನ ಸ್ಪ್ಲಿಟ್ ಮಾಡಿ ಪ್ಲಸ್ ಅಲ್ಲಿ ಬರೀತೀರ ಲಾಗ್ 2 2y. ಸೊ ಲಾಗರಿದಮ್ ಅಲ್ಲಿ ಏನೋ ಯಾವಾಗ್ಲೂ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದ್ರೆ ಅದನ್ನ ಸ್ಪ್ಲಿಟ್ ಮಾಡಿ ಅಡಿಷನಲ್ ಬರಿಬಹುದು, ಡಿವಿಷನ್ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಅದನ್ನ ಸಬ್ಸ್ಟ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೀಬೇಕು. ಇದನ್ನ ನೋಡ್ಕೊಳ್ಳಿ, ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ ನಿಮ್ಗೆ. ಓಕೆ, ಸೇಮ್ ಇಲ್ಲಿ ಲಾಗ್ m ಬೈ n ಇದೆ, ಇದು ಡಿವಿಷನ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಡಿವಿಷನ್ ಅಲ್ಲಿ ಇರೋದನ್ನ ಏನಂತ ಬರಿಬಹುದು ನಾವು ಸಬ್ಸ್ಟ್ರಾಕ್ಷನ್ ಅಲ್ಲಿ ಬರಿಬಹುದು. ಲಾಗ್ m ಮೈನಸ್ ಲಾಗ್ n ಅಂತ ರೆಪ್ರೆಸೆಂಟ್ ಮಾಡಬಹುದು. ನೆಕ್ಸ್ಟ್ ಲಾಗ್ ಎ ಎಂ ಪಿ, ಇದು ಹೇಳಕ್ಕೂ ಮುಂಚೆ ಇನ್ನೊಂದು ನೆನ್ಪಿಟ್ಕೊಳ್ಳಿ. ಲಾಗ್ ಎಕ್ಸ್ ಇದೆ, ಬೇಸ್ ಇ ಏನಾದ್ರೂ ಇದ್ರೆ ಲಾಗ್ ಎಕ್ಸ್ ಬೇಸ್ ಇ ಏನಾದ್ರೂ ಇದ್ರೆ ವಿ ಕಾಲ್ ಇಟ್ ಆಸ್ ನ್ಯಾಚುರಲ್ ಲಾಗರಿದಮ್. ನ್ಯಾಚುರಲ್ ಲಾಗರಿದಮ್ ಅಂತ ಕರಿತೀವಿ. ಸಪೋಸ್ ಇ ಬಿಟ್ಟು ಇನ್ ಯಾವುದೇ ನಂಬರ್, ಈಗ ಸಪೋಸ್ ಎಕ್ಸ್ ಅಂತ ತಗೊಳ್ತೀನಿ, ಇದು ಇದೇನಂತ ಬೇಸ್ 10 ಲಾಗರಿದಮ್. ಬೇಸ್ 10 ಲಾಗರಿದಮ್. ಬೇಸ್ 2 ಇದ್ರೆ ಬೇಸ್ 2 ಲಾಗರಿದಮ್. ಬಟ್ ಇ ಇದ್ರೆ ಏನು ಅದು ನ್ಯಾಚುರಲ್ ಲಾಗರಿದಮ್. ಇದು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಯಾ ನೆಕ್ಸ್ಟ್ ಒನ್ಗೆ ಬರೋಣ. ಈಗ ಇದೆರಡಾಯ್ತು. ಪ್ಲಸ್ ಮಲ್ಟಿಪ್ಲಿಕೇಶನ್ ಇದ್ರೆ ಅಡಿಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಡಿವಿಷನ್ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಅದನ್ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಸಬ್ಸ್ಟ್ರಾಕ್ಷನ್ ಫಾರ್ಮ್ ಅಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿಗೆ ಬರೋಣ ಅಥವಾ ರೂಲ್ಗೆ ಬರೋಣ. ಇಲ್ಲಿ ಲಾಗ್ ಬೇಸ್ ಎ m ಪವರ್ p ಅಂತ ಇದ್ರೆ ಈ ಪವರ್ ಅಲ್ಲಿ ಏನಿರುತ್ತೆ ಅದನ್ನ ಫಸ್ಟ್ ರೆಪ್ರೆಸೆಂಟ್ ಮಾಡಿ ರಿಮೈನಿಂಗ್ ಅನ್ನ ಹಾಗೆ ಬರೀಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ತೇವೆ. ಈಗ ನಾನಿಲ್ಲಿ ಲಾಗ್ ಓಕೆ ಲಾಗ್ ಎ ಅಂತಾನೆ ತಗೊಳ್ಳಿ, 2 ಪವರ್ 3 ಅಂತ ಇರುತ್ತೆ ಅನ್ಕೊಳ್ಳಿ. 2 ಪವರ್ 3. ಈಗ ಪವರ್ ಅಲ್ಲಿ ಏನಿದೆ ಇಲ್ಲಿ 3 ಇದೆ. ಸೊ ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡಬಹುದು, 3 ನ ಫಸ್ಟ್ ಬರೆದು ಆಮೇಲೆ ರಿಮೈನಿಂಗ್ ಏನಿದೆ ಅದನ್ನ ಹಾಗೆ ಬರೀಬಹುದು. 3 ಪವರ್ ಅಲ್ಲಿ ಏನಿದೆ ಅದನ್ನ ಫಸ್ಟ್ ಬರೆದು ರಿಮೈನಿಂಗ್ ಏನಿರುತ್ತೆ ಅದನ್ನ ಹಾಗೆ ಬರಿಬಹುದು. ಇದನ್ನ ಕೊಟ್ರೆ ನಾವು ವೈಸ್ ವರ್ಸ ಇದನ್ನ ಪವರ್ ಗೆ ತಗೊಂಡೋಗಿ ಬರಿಬಹುದು. 3 ಲಾಗ್ 2 ಅಂತ ಕೊಟ್ಟಿದ್ರೆ ಅದನ್ನ ನಾವು ಲಾಗ್ 2 ಪವರ್ 3 ವೈಸ್ ವರ್ಸ ಆಗುತ್ತೆ. ಇದು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಲಾಗ್ ಬಿ ಬೇಸ್ ಎ ಇದೆ. ಲಾಗ್ ಬಿ ಬೇಸ್ ಎ ಇದೆ, ಅದನ್ನ ನನಗೆ ಬೇಸ್ ಎ ಇರೋದು ನಂಬರ್ ಬರಬೇಕು, ನಂಬರ್ ಇರೋದು ಬೇಸ್ ಬರಬೇಕು ಅಂದ್ರೆ ಅದನ್ನ 1 ಬೈ ರೆಸಿಪ್ರೋಕಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸಪೋಸ್ ಐ ಗೇವ್ ಒನ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಲಾಗ್ ಇಲ್ಲಿ 3 ಇದೆ, ಇಲ್ಲಿ ಬೇಸ್ 2 ಇದೆ. ನನಗೀಗ ಬೇಸ್ 2 ಬೇಡ, ಬೇಸ್ 3 ಬೇಕು ಅಂದ್ರೆ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡಬಹುದು, 1 ಬೈ ಲಾಗ್ 3 ಇಲ್ಲಿ ಬರುತ್ತೆ, ನಂಬರ್ ಇಲ್ಲಿ ಬರುತ್ತೆ, ಆಗ 3 ಬೇಸ್ ಆಗುತ್ತೆ.
ಇನ್ನೂ ಒಂದು ಇಲ್ಲಿಗೆ ನೀವು ತಿಳ್ಕೊಬೇಕಾಗಿರೋದು ಇನ್ನೊಂದು ಏನು ಗೊತ್ತಾ, ಇಲ್ಲೊಂದು ಹೇಳ್ತೀನಿ ನೋಡ್ಕೊಳ್ಳಿ. ತುಂಬಾ ಕ್ವೆಶನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಇದು ವೆರಿ ಇಂಪಾರ್ಟೆಂಟ್. ಲಾಗ್ ಬಿ ಎ ಅಂತ ಇರುತ್ತೆ ಅನ್ಕೊಳ್ಳಿ. ವಿ ಕ್ಯಾನ್ ರೆಪ್ರೆಸೆಂಟ್ ದಿಸ್ ಒನ್ ಲಾಗ್ ಬಿ ಬೈ ಲಾಗ್ ಎ. ಲಾಗ್ ಬಿ ಬೈ ಲಾಗ್ ಎ. ತುಂಬಾ ಕ್ವೆಶನ್ ಅಲ್ಲಿ ನಾವು ಈ ಒಂದು ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಇದು ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಪ್ರಾಪರ್ ಆಗಿ ತಿಳ್ಕೋಬೇಕು. ಲಾಗ್ ಬಿ ಬೈ ಲಾಗ್ ಎ ಆಗಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡಬಹುದು. ಇದಿಷ್ಟು ಗೊತ್ತಾಗಿದೆ ಅಲ್ವಾ? ಸೊ ಇದೇ ಶೀಟ್ ಅಲ್ಲಿ ನಾನು ಇದಿಷ್ಟು ಎರೇಸ್ ಮಾಡಿ ಮತ್ತೆ ನೆಕ್ಸ್ಟ್ ಹೇಳ್ತೇನೆ. ಓಕೆ, ಯಾ, ಇಷ್ಟ ಆಯ್ತು, ಇಲ್ಲಿವರೆಗೂ ಮುಗ್ದಿದೆ ಅಲ್ವಾ? ನೆಕ್ಸ್ಟ್ ಪ್ರಾಪರ್ಟಿ ನೋಡೋಣ. ಓಕೆ, ಈ ಪ್ರಾಪರ್ಟಿನ ಆಯ್ತು. ನೆಕ್ಸ್ಟ್ ಲಾಗ್ ಎ ಬೇಸ್ ಇದೆ, ಎಂ ಇದೆ. ಇದನ್ನೇ ನಾನು ಹೇಳಿದ್ದು. ಲಾಗ್ ಎಂ ಎ ಅಂತ ಇದೆ, ಲಾಗ್ ಎಂ ಎ ಅಂತ ಇದೆ. ಸೊ ಇದನ್ನ ಎರಡು ಬೇಸ್ ಯೂಸ್ ಮಾಡ್ಬೋದು. ಲಾಗ್ ಎಂ ಬಿ ಬೈ ಲಾಗ್ ಎ ಬಿ. ಸೊ ಇಲ್ಲಿ ಬೇಸ್ ಚೇಂಜ್ ಆಗಿದೆ, ಇಲ್ಲಿ ಎ ಏನಿದೆ ಅದು ಡಿನಾಮಿನೇಟರ್ಗೆ ಬಂದಿದೆ. ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಅಂದ್ರೆ ನಾನು ಏನು ಹೇಳಿದೆ ಅದನ್ನ ಮಾಡಿ. ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಾವು ವಿ ಕ್ಯಾನ್ ರೆಪ್ರೆಸೆಂಟ್ ಲಾಗ್ ಎಂ ಬೇಸ್ ಎನ ಲಾಗ್ ಎಂ ಬೈ ಲಾಗ್ ಎ. ಲಾಗ್ ಎಂ ಬೈ ಲಾಗ್ ಎ. ಇಲ್ಲೂ ಬೇಸ್ ಸೇಮ್ ಇರುತ್ತೆ, ಇಲ್ಲೂ ಬೇಸ್ ಸೇಮ್ ಇರುತ್ತೆ, ಅದನ್ನ ಮೆನ್ಷನ್ ಮಾಡ್ಲೇಬೇಕಂತ ಏನಿಲ್ಲ. ಓಕೆ, ಇದಿಷ್ಟು ನಿಮ್ಗೆ ಗೊತ್ತಿರ್ಬೇಕು. ಅಂಡ್ ಲಾಸ್ಟ್ ರೂಲ್ ಏನಿದೆ, ಲಾಗ್ ಎಂ ಪವರ್ ಪಿ ಬೇಸ್ ಅಲ್ಲೂ ಎ ಪವರ್ ಕ್ಯೂ ಅಂತ ಇದೆ. ಫಾರ್ ಎಕ್ಸಾಂಪಲ್ ಹಿಯರ್ ಐ ಆಮ್ ಕನ್ಸಿಡರ್ ಲಾಗ್ ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಅಂತ ಇರುತ್ತೆ. ಇದನ್ನ ಹೇಗ್ ಬರೀತೀವಿ? 2/3. ಇಲ್ಲೇನ್ ಎರಡು ಪವರ್ ಅಲ್ಲಿ ಇದೆ ಅದನ್ನ ಡಿವಿಷನ್ 2/3 ಅಂತ ರೆಪ್ರೆಸೆಂಟ್ ಮಾಡಿ ರಿಮೈನಿಂಗ್ ಏನಿದೆ ಅದನ್ನ ಹಾಗೆ ಬರೀತೀವಿ. ಎಕ್ಸ್ ಇಲ್ಲೇ ಇರುತ್ತೆ, ವೈ ಇಲ್ಲೇ ಇರುತ್ತೆ. ಈ ರೀತಿ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದಿಷ್ಟು ನಾವು ಲಾಗರಿದಮ್ಸ್ ಅಲ್ಲಿ ಯೂಸ್ ಮಾಡೋ ರೂಲ್ಸ್. ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಯಾರು MCA ತಗೊಳ್ತಿರ್ತಾರೆ ಸ್ಟೂಡೆಂಟ್ಸು, MCA ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅಂತ ಇರ್ತಾರೆ, ಅವ್ರಿಗೂ ಕೂಡ ಇದು ನೀಟಾಗಿ ಅರ್ಥ ಆಗ್ಲಿ ಅಂತ ನಾನು ಪ್ರಾಪರ್ಟಿಗಳನ್ನ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಯಾ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ನಾನಿಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನೇ ನಿಮ್ಗೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿಸ್ತೀನಿ. ಆಗ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಹೇಗೆ ಕೊಟ್ಟಿರ್ತಾನೆ ಕ್ವೆಶನ್ಸ್ ಏನು ಅನ್ನೋದು ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಓಕೆ, ಯಾ, ಫಸ್ಟ್ ಕ್ವೆಶನ್ ಇಲ್ಲಿ ವ್ಯಾಲ್ಯೂ ಆಫ್ ಲಾಗ್ ರೂಟ್ 8 ಬೈ ಲಾಗ್ 8 ಈಸ್ ಈಕ್ವಲ್ ಟು. ಇಲ್ಲಿ ಸಮ್ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಅವನು ಏನ್ ಕೊಟ್ಟಿದ್ದಾನೆ, ಐ ವಿಲ್ ರೈಟ್ ದಟ್ ಒನ್. ಲಾಗ್ ರೂಟ್ 8 ಬೈ ಲಾಗ್ 8. ಕ್ಯಾನ್ ಐ ರಿವೈಟ್ ದಿಸ್ ಒನ್? ಲಾಗ್ 8 ರೂಟ್ 8. ರೂಟ್ ಅಂದ್ರೆ 1/2 ಅಂತ ಗೊತ್ತಿದೆ ಅಲ್ವಾ ನಿಮ್ಗೆ? ರೂಟ್ ಇನ್ ದ ಸೆನ್ಸ್ ಏನು, ಪವರ್ 1/2 ಬರುತ್ತೆ. ಸೊ ಇಲ್ಲಿ 8 ಪವರ್ ಏನಾಯ್ತು, 1/2 ಬೈ ಲಾಗ್ 8 ಅಲ್ವಾ? ಸೊ ನಾನು ಆಲ್ರೆಡಿ ಒಂದು ಪ್ರಾಪರ್ಟಿ ರೂಲ್, ಯಾವ ರೂಲನ್ನ ಯೂಸ್ ಮಾಡೋಣ ಇಲ್ಲಿ? ಲಾಗ್ ಎಂ ಪವರ್ ಪಿ ಅಂತ ಇದ್ರೆ ವಿ ಕ್ಯಾನ್ ರೆಪ್ರೆಸೆಂಟ್ ದಟ್ ಒನ್ ಪಿ ಲಾಗ್ ಎಂ ಅಂತ ಬರೀಬಹುದು. ಸೊ ಇಲ್ಲಿ ಪಿ ಪ್ಲೇಸ್ ಅಲ್ಲಿ ಏನಿದೆ, ಹಾಫ್ ಇದೆ. ಎಂ ಪ್ಲೇಸ್ ಅಲ್ಲಿ ಏನಿದೆ, 8 ಇದೆ. ಸೊ ನಾವೇನಂತ ರೆಪ್ರೆಸೆಂಟ್ ಮಾಡ್ಬೋದು, ಹಾಫ್ ಅನ್ನ ಫಸ್ಟ್ ಬರೆದು ರಿಮೈನಿಂಗ್ ಏನಿದೆ ಅದನ್ನ ಹಾಗೆ ಬರ್ಕೋಬಹುದು. ಓಕೆ, ಹಾಗೆ ಹಾಫ್ ಫಸ್ಟ್ ಬರುತ್ತೆ. ಸೊ ಈಗ ಲಾಗ್ 8 ಗೆಟ್ ಕ್ಯಾನ್ಸಲ್. ವಾಟ್ಸ್ ದ ರಿಮೈನಿಂಗ್ ಥಿಂಗ್ ಹಿಯರ್? ಹಾಫ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಾಗರಿದಮ್ ನ ನೀಟಾಗಿ ತಿಳ್ಕೊಂಡವ್ರಿಗೆ ಈ ಆನ್ಸರ್ ಅನ್ನ ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿರೋದೇನು, ಸ್ಕ್ವೇರ್ ರೂಟ್ ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ಇನ್ನೆಲ್ಲ ಸೇಮ್ ಇದೆ. ಎಲ್ಲ ಕ್ಯಾನ್ಸಲ್ ಆದ್ರೆ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಏನು, 1/2. ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಬರೀಬಹುದು. ಸ್ಕ್ವೇರ್ ರೂಟ್ ವ್ಯಾಲ್ಯೂ ಏನು, 1/2. ಸೊ ಆನ್ಸರ್ ಇಸ್ 1/2. ನೆಕ್ಸ್ಟ್ ಆಪ್ಷನ್ ಸಾರಿ, ನೆಕ್ಸ್ಟ್ ಕ್ವೆಶನ್. log 5 x minus 7 equal to 1. Find x. ಬೇಸ್ 5 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಮಾಡ್ತೀನಿ, ನಾನು ಅವ್ರು ಕೊಟ್ಟಿರೋ ಕ್ವೆಶನ್ ಅನ್ನ ಬರ್ಕೊಳ್ತೀನಿ ಇಲ್ಲಿ. log x minus 7 base 5 is equal to 1. Here what we need to find out, x value ನ find out ಮಾಡಬೇಕು. ಓಕೆ, ಸೊ ಇಲ್ಲಿ ನಾನು ಬೇಸಿಕ್ ಲಾಗರಿದಮ್ ಏನಿದೆ ಆ ಒಂದು ಪ್ರಾಪರ್ಟಿ ಯೂಸ್ ಮಾಡ್ತೀನಿ. ಲಾಗ್, ಸೊ ಈಗಿದೆ ಅಂದ್ರೆ ನಾನು ಏನ್ ಹೇಳಿದ್ದೆ, ಇದನ್ನ
ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಬಿ ಬೇಸ್ ಏನಿದೆ ಅದ್ರದ್ದು ಪವರ್ ವೈ ಆಗುತ್ತಲ್ವಾ, ಬಿ ಪವರ್ ಏನಾಗುತ್ತೆ ವೈ ಆಗುತ್ತೆ, ಇಸ್ ಈಕ್ವಲ್ ಟು ವಾಟ್ ಆಗುತ್ತೆ ಎಕ್ಸ್ ಆಗುತ್ತೆ. ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಲ್ವಾ. ಸೊ ಇದೇ ಈ ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡೋಣ. ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡೋಣ. ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡೋಣ. ಆಗ ಏನಾಗುತ್ತೆ 5 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆದ್ರೆ 5 ಪವರ್ ಏನಾಗುತ್ತೆ 5 ಪವರ್ 1 ಇಸ್ ಈಕ್ವಲ್ ಟು ಇಲ್ಲಿರೋ ಅಂತ ನಂಬರ್ ಅನ್ನ ಹಾಗೆ ಬರಿಬೇಕು, ಎಕ್ಸ್ ಮೈನಸ್ 7. ನಮಗ್ ಬೇಕಾಗಿರೋದು ಎಕ್ಸ್ ಮೈನಸ್ 7 ಈ ಕಡೆ ಕಳಿಸಿದ್ರೆ 5 ಪ್ಲಸ್ 7 ಏನಾಯ್ತು 5 ಪ್ಲಸ್ 7 ಇಸ್ ಈಕ್ವಲ್ ಟು 12. ದೆನ್ ಎಕ್ಸ್ ವ್ಯಾಲ್ಯೂ ಏನಾಯ್ತು 12. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಎಷ್ಟು ಈಸಿ ಇದೆ ಅಲ್ವಾ, ತುಂಬಾ ಈಸಿ ಇರುತ್ತೆ. ಬಟ್ ನಿಮ್ಗೆ ಲಾಗರಿದಮ್ ರೂಲ್ಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಈ ಕ್ವೆಶ್ಚನ್ಸ್ಗೆಲ್ಲ ಆನ್ಸರ್ ಅನ್ನ ಮಾಡ್ಬಿಡ್ಬೋದು. ಓಕೆ, ಯಾ ನೆಕ್ಸ್ಟ್ ಒನ್. They are given if log x minus 1 plus log x plus 1 equal to log 1 base 2. ಒಂದಕ್ಕೆ ಏನಾದ್ರೂ ಬೇಸ್ 2 ಕೊಟ್ಟಿದ್ದಾರೆ ಅಂದ್ರೆ ಇನ್ನೆಲ್ಲಾ ಲಾಗರಿದಮ್ಗೂ ಬೇಸ್ 2 ನೇ ಇರುತ್ತೆ. ಒಂದೇ ಒಂದು ವ್ಯಾಲ್ಯೂಗೆ ಏನಾದ್ರು ಬೇಸ್ 2 ಕೊಟ್ಟಿದ್ದಾರೆ ಅಂದ್ರೆ ಇನ್ನೆಲ್ಲಾ ವ್ಯಾಲ್ಯೂಗೂ ಲಾಗರಿದಮ್ ಏನಾಗಿರುತ್ತೆ ಈಕ್ವಲ್ ಇರುತ್ತೆ. ಓಕೆ, ಅದು ನೆನಪಿರ್ಲಿ ನಿಮ್ಗೆ. ಓಕೆ, ಯಾವ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ, ಫಸ್ಟ್ ನಾನು ಅದು ಕೊಟ್ಟಿರೋದನ್ನ ಬರ್ಕೊಳ್ತೀನಿ. x minus 1 log of x plus 1 is equal to log 1 base 2. ಇಲ್ಲಿ ಬೇಸ್ 2 ಇದೆ ಅಂದ್ರೆ ಇದು ಬೇಸ್ 2 ನೇ ಇರುತ್ತೆ ಅಂತ ಅದು ಅಂಡರ್ಸ್ಟುಡ್ ನಿಮ್ಗೆ. ಸೊ ಫಸ್ಟ್ ಒನ್ ಅನ್ನ ಎಂ ಅಂತ ತಗೊಳ್ಳಿ, ಸೆಕೆಂಡ್ ಒನ್ ಅನ್ನ ಎನ್ ಅಂತ ತಗೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೀನಿ ಲಾಗ್ ಎಂ ಇಂಟು ಎನ್ ಅಂತ ಇದ್ರೆ ವಿ ಕ್ಯಾನ್ ರೀರೈಟ್ ದಟ್ ಒನ್ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಅಂತ ಬರಿಬಹುದು. ಸೊ ಅಡಿಷನಲ್ ಇದ್ರೆ ಅದನ್ನ ಮಲ್ಟಿಪ್ಲಿಕೇಶನ್ ಬರಿಬಹುದು. ಸೊ ಅವರು ಅಡಿಷನಲ್ ಕೊಟ್ಟಿದ್ದಾರೆ. ಇದು ಎಂ, ಇದು ಎನ್, ಎಂ ಅನ್ನ ಎಕ್ಸ್ ಮೈನಸ್ 1, ಎನ್ ಅನ್ನ ಎಕ್ಸ್ ಪ್ಲಸ್ 1. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಲಾಗ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಲಾಗ್ 1 ಬೇಸ್ 2. ಸೊ ಇಲ್ಲೂ ಲಾಗ್ 2 ಇದೆ, ಇಲ್ಲೂ ಲಾಗ್ 2 ಇದೆ, ಕ್ಯಾನ್ಸಲ್ ಮಾಡಿ ಉಳ್ಕೊಂಡಿದ್ದೇನು ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1, ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಏನ್ ಬರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಈಕ್ವಲ್ ಟು 1. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1 ಅನ್ನ ಈ ಕಡೆ ಕಳಿಸ್ಕೊಳ್ಳಿ, ಏನಾಯ್ತು 2. ಸೊ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 2. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸಮ್ ಬೇಸಿಕ್ ಫಾರ್ಮುಲಾಸ್ ಗಳೆಲ್ಲ ನಿಮ್ಗೆ ಗೊತ್ತಿರಲೇಬೇಕು. ಓಕೆ, ಈ ಫಾರ್ಮುಲಾ ಎಲ್ಲ ಗೊತ್ತಿರಬೇಕು. ಅದಕ್ಕೆ ನಿಮ್ಗೆ ಪ್ರಾಪರ್ಟೀಸು ಈ ಫಾರ್ಮುಲಾಸು ಎಲ್ಲ ನೀಟಾಗಿ ಗೊತ್ತಿರಬೇಕು. ಆಗ ನೀವು ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದೆಲ್ಲ ಪ್ರೀವಿಯಸ್ PGCET ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್ಸೇ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇಫ್ log 32 to the base 4 then find the value of x. Find the value of x. ಸೊ ಅವ್ರು ಏನಂತ ಕೊಟ್ಟಿದ್ದಾರೆ, ವಿ ರೀರೈಟ್ ದಟ್ ಒನ್. ಫಸ್ಟ್ ಲಾಗ್ 32 ಟು ದ ಬೇಸ್ 4. ಬೇಸ್ 4 ಇಲ್ಲಿದೆ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನು, ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, 4 ಟು ದ ಪವರ್ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು 32 ಆಗುತ್ತೆ, ಇಸ್ ಈಕ್ವಲ್ ಟು 32. ಸೊ ಈಗ ಇಲ್ಲಿ ಏನನ್ನ ಸಿಂಪ್ಲಿಫೈ ಮಾಡ್ಬೇಕು. ಈಗ 32 ನ 4 ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕಾಗತ್ತಾ, ಆಗತ್ತಾ? 32 4 4 16 ಬರಲ್ಲ. ನೀವು ನೋಡಿಬೇಕಾದ್ರೆ 32 ನ 4 ಇಂದ ಡಿವೈಡ್ ಮಾಡೋಣ, 8 ಬರುತ್ತೆ. ಸೊ ಇಲ್ಲಿ 4 ಇಂದ ಮಾಡಿದ್ರೆ 2 ಬರುತ್ತೆ. ಸೊ 4 ಪವರ್ ಅಲ್ಲಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆಗಲ್ಲ, 4 ಪವರ್ ಅಲ್ಲಿ. ಸೊ 32 ನ 2 ಇಂದ ಡಿವೈಡ್ ಮಾಡಿ, 2 1s 2 6s 2 8s 2 4s 2 2s. So can I write 32 in the form of 2 power 5? ಡೈರೆಕ್ಟ್ ಆಗಿ ಇದನ್ನ 2 ಪವರ್ 5 ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಇದು 2 ಪವರ್ 5 ಅಲ್ಲಿ ಇದೆ ಅಂದ್ರೆ ಈ 4x ಅನ್ನು 2 ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಕ್ಯಾನ್ ಐ ರೈಟ್ 2 ನ 2 ಸ್ಕ್ವೇರ್ ಅಂತ ಬರಿಬೋದಾ, 2 ನ 2 ಸ್ಕ್ವೇರ್ ಅಂತ ಬರೆಯೋಣ. ಆಗ 2 ಮತ್ತೆ x ಲಾಗರಿದಮ್ ಅಲ್ಲಿ ಇದನ್ನು ತಿಳ್ಕೊಳ್ಳಿ ನೀವು, ಲಾಗ್ m ಇರುತ್ತೆ. ಓಕೆ, ಲಾಗ್ m ಹೋಲ್ ಪವರ್ n ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಲಾಗ್ m ಹೋಲ್ ಪವರ್ n ಇದ್ರೆ, ಸಾರಿ ಇದು ಬೇಡ,
ನಾವಿಲ್ಲಿ ಎಕ್ಸ್ಪೋನೆಂಟ್ ಅಲ್ವಾ ಯೂಸ್ ಮಾಡ್ತಾ ಇರೋದು, ಎಕ್ಸ್ಪೋನೆಂಟ್ಸ್ ನೋಡೋಣ. ಎಕ್ಸ್ಪೋನೆಂಟ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಎಕ್ಸ್ ಪವರ್ 3 ಹೋಲ್ ಪವರ್ 2 ಇದ್ರೆ ಈ 3 ಮತ್ತೆ 2 ನ ಮಲ್ಟಿಪ್ಲೈ ಮಾಡ್ಬೋದಲ್ವಾ ಎಕ್ಸ್ ಪವರ್ 6. ಸೊ ಹಾಗಾದ್ರೆ ಇಲ್ಲಿ 2 ಪವರ್ 2 ಇಂಟು ಎಕ್ಸ್ 2x ಇಸ್ ಈಕ್ವಲ್ ಟು 2 ಪವರ್ 5. ಎಕ್ಸ್ಪೋನೆಂಟ್ಸ್ ಅಲ್ಲಿ ಆಲ್ರೆಡಿ ಹೇಳಿದೀನಿ, ಬೇಸ್ ಸೇಮ್ ಇದ್ದಾಗ ಪವರ್ ಕೂಡ ಸೇಮ್ ಆಗುತ್ತೆ. ಇನ್ ಎಕ್ಸ್ಪೋನೆಂಟ್ ಯಾರ್ಯಾರು ಎಕ್ಸ್ಪೋನೆಂಟ್ ವಿಡಿಯೋ ನೋಡಿಲ್ಲ ಅದನ್ನ ನೋಡಿ ನೀವು ಇದನ್ನ ಸಾಲ್ವ್ ಮಾಡ್ಬೇಕು ಲಾಗರಿದಮ್. ಇಲ್ಲ ಅಂದ್ರೆ ನಿಮ್ಗೆ ಬೇಸಿಕ್ಸ್ ಒಂಚೂರು ಅರ್ಥ ಆಗಲ್ಲ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ನೋಡ್ಬಿಟ್ಟು ನೀವು ಇಂಡಿಸಿಸ್ ಚಾಪ್ಟರ್ ನ ಅದಾದ್ಮೇಲೆ ಇದನ್ನ ನೋಡಿ. ಇನ್ ಎಕ್ಸ್ಪೋನೆಂಟ್ if base is same then power also same or equal 2 ಸೇಮ್ ಇದೆ, ದೆನ್ ಏನಾಗುತ್ತೆ 2x equal to 5. ಪವರ್ ಅನ್ನ ಈಕ್ವೇಟ್ ಮಾಡಬಹುದು. ಹಾಗಾದ್ರೆ x ವ್ಯಾಲ್ಯೂ ಏನು 5/2. x ವ್ಯಾಲ್ಯೂ ಏನಾಯ್ತು 5/2. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಇದು ಕೇಳಿದಾರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ. ಓಕೆ, ಯಾ. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ವ್ಯಾಲ್ಯೂ ಆಫ್ log 2 16 ಅಂತ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಕ್ವೆಶ್ಚನ್. ಓಕೆ, ಯಾ. ಈಗ ಈ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ. ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ, ಐ ವಿಲ್ ರೀಡ್ ರೈಟ್ ದಟ್ ಒನ್. log 2 16. ಇದು ಯಾವುದಕ್ಕೂ ನಂಬರ್ ಕೊಟ್ಟಿಲ್ಲ, ಫಸ್ಟ್ ಕೊಟ್ಟಿರೋದೇನು 16. ಸೊ 16 ಅನ್ನ ಇನ್ ದ ಫಾರ್ಮ್ ಆಫ್ 2 ಅಲ್ಲಿ ರೆಪ್ರೆಸೆಂಟ್ ಮಾಡೋಣ. 2 8s 2 4s 2 2s. ಸೊ 16 ಅನ್ನ ಏನಂತ ಬರೀಬಹುದು 2 ಪವರ್ 4. ಫಸ್ಟ್ 2 ಲಾಗ್ಸ್ ಏನಿದೆ ಅದನ್ನ ಹಾಗೆ ಬರ್ಕೊಳ್ಳಿ. log 2 ಹಾಗೆ ಇರುತ್ತೆ. ಈ log 2 ಈ 16 ಅನ್ನ can I write 2 power 4? Yes. log 2 ಯಾವ ರೂಲ್ ಯೂಸ್ ಮಾಡಬಹುದು, log m ಪವರ್ p ಇದ್ರೆ we can rewrite that one p log m. ಸೊ ಪವರ್ ಅಲ್ಲಿ ಇರೋದನ್ನ ಫಸ್ಟ್ ಬರೀತೀರಾ, log 2 by ಡಿನಾಮಿನೇಟರ್ ಬೇಸ್ 2. ಬೇಸು ಮತ್ತೆ ಈ ನಂಬರ್ ಎರಡು ಸೇಮ್ ಇದ್ದಾಗ ಅದೇನಾಗುತ್ತೆ ಇಸ್ ಈಕ್ವಲ್ ಟು 1. ರೂಲ್ ಹೇಳುವಾಗ ಹೇಳಿದೀನಿ, ಪ್ರಾಪರ್ಟಿ ಹೇಳುವಾಗ ಆಲ್ರೆಡಿ ನಾನು ಈ ರೂಲ್ ಅನ್ನ ಹೇಳಿದೀನಿ. ಸೊ ಉಳ್ಕೊಂಡಿದ್ದೇನು 4 ಅನ್ನ ಏನಂತ ಬರೀಬಹುದು 2 ಸ್ಕ್ವೇರ್. ಸೊ log 2 4 ಅನ್ನ can I represent 2 ಪವರ್ 2. ಒಂದು log 2 ಹಾಗೆ ಉಳ್ಕೊಳ್ಳುತ್ತೆ. ಅಗೇನ್ ಇಲ್ಲಿ ಇದು m ಪವರ್ p ಫಾರ್ಮ್ ಅಲ್ಲಿ ಇದೆ. p ಫಸ್ಟ್ ಬರೀತೀರಾ, log 2 ಉಳ್ಕೊಳ್ಳುತ್ತೆ. ಸೊ ಇದ್ರ ವ್ಯಾಲ್ಯೂ ಏನಾಯ್ತು 1. ನೆಕ್ಸ್ಟ್ ಉಳ್ಕೊಳ್ಳೋದೇನು ನಿಮ್ಗೆ ಇಲ್ಲಿ log 2 ವ್ಯಾಲ್ಯೂ ಏನು, this one is also equal to 1. So option A is the right answer for this question. Option A is the right answer. ಎಷ್ಟು ಈಸಿ ಇದೆ, ಬಟ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಅಷ್ಟೇ. ಯಾ, ನೆಕ್ಸ್ಟ್ ಅದೇ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಕ್ವೆಶನ್ಸ್ ಕೊಡ್ತಾ ಹೋಗ್ತೇನೆ. ಸೊ ಆಗ ನಿಮ್ಗೆ ಕಾನ್ಸೆಪ್ಟ್ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, log 2 log 381 ಅಂತ ಇದೆ. ಫಸ್ಟ್ ಇದನ್ನ ಮತ್ತೆ ಬರ್ಕೊಳ್ತೀನಿ. log 2 log 381. ಫಸ್ಟ್ ಇದಕ್ಕೆ ಅಪ್ಲೈ ಮಾಡೋಣ, ಇದನ್ನ ಹಾಗೆ ಇಟ್ಕೊಳ್ಳೋಣ. 81 ನ ಇಲ್ಲಿ ಬೇಸ್ 3 ಕೊಟ್ಟಿದ್ದಾರೆ, ಇನ್ ದ ಫಾರ್ಮ್ ಆಫ್ 3 ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ನೋಡೋಣ. 3 ಇಂದ ಈಗ ಇದನ್ನ ಡಿವೈಡ್ ಮಾಡಿ. 3 27s 3 9s 3 3s. ಸೊ 81 ನ ಇನ್ ದ ಫಾರ್ಮ್ ಆಫ್ 3 ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ 3 ಪವರ್ 4. ಸೊ ಕೀಪ್ ದಿಸ್ log 2 as it is. Take this one log 3. Can I rewrite 81 in the form of 3 power 4? So again log m power p. ನಾನು ಪದೇ ಪ್ರಾಪರ್ಟಿ ಏನಕ್ಕೆ ಬರೀತೀನಿ ಅಂದ್ರೆ ಯಾರಿಗಾದ್ರೂ ಕನ್ಫ್ಯೂಸ್ ಆದ್ರೆ ನೋಡ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಆಗೋವರೆಗೂ ನಿಮ್ಗೆ ನಾನು ಪ್ರಾಪರ್ಟೀಸ್ ಇನ್ನ ಈ ರೀತಿ ಸೈಡ್ ಅಲ್ಲಿ ಬರೀತಾ ಇರ್ತೀನಿ, ಬಾಯಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ. ಓಕೆ, 3 ಪವರ್ 4 m ಪವರ್ p ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಡೈರೆಕ್ಟ್ ಆಗಿ ಆ 4 ಅನ್ನ ಫಸ್ಟ್ ಬರೆದು ರಿಮೈನಿಂಗ್ ಏನಿದೆ ಅದನ್ನ ಬರಿಬಹುದಲ್ವಾ. ಸೊ log 3 ಬೇಸ್ 3 ಇದೆರಡು ಸೇಮ್ ಇದ್ರೆ ಇದ್ರ ವ್ಯಾಲ್ಯೂ ಏನು 1. ಉಳ್ಕೊಂಡಿದ್ದೇನು ಹಾಗಾದ್ರೆ log 2 ಈ 4 ಅನ್ನ can I write 2 ಸ್ಕ್ವೇರ್? ಎಸ್, ಇದ್ರ ವ್ಯಾಲ್ಯೂ 1 ಆಗೋಗುತ್ತೆ. ಅಗೈನ್ ಅಪ್ಲೈ m ಪವರ್ 3 ಪ್ರಾಪರ್ಟಿ. 2 ಸ್ಕ್ವೇರ್ ಅಂದ್ರೆ
2 ಇಲ್ಲಿ ಬರುತ್ತೆ, ಲಾಗ್ 2 ಉಳ್ಕೊಳ್ಳುತ್ತೆ. ಇದ್ರ ವ್ಯಾಲ್ಯೂ ಏನು 1 ಉಳ್ಕೊಂಡಿದ್ದೇನು, ಲಾಗ್ ಬೇಸ್ 2 ಇಲ್ಲೂ 2, ಸೊ ಅದ್ರ ವ್ಯಾಲ್ಯೂ ಏನು 1. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇಷ್ಟೇ, ಸ್ಟೆಪ್ ಬೈ ಸ್ಟೆಪ್ ಅದನ್ನ ಡಿವೈಡ್ ಮಾಡ್ತಾ ನೀವು ಸಿಂಪ್ಲಿಫೈ ಮಾಡ್ತಾ ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಹೋದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವ ಟಾಪಿಕ್ ಬೇಕು, ಈ ಟಾಪಿಕ್ ನಮ್ಗೆ ಇಂಪಾರ್ಟೆಂಟು, ಇದನ್ನ ಮಾಡ್ಕೊಡಿ ಫಸ್ಟು ಅಂತ ಹೇಳಿದ್ರು ಕೂಡ ನಾನು ನಿಮಗೆ ಆ ಟಾಪಿಕನ್ನು ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ ಆ ಟಾಪಿಕನ್ನು ನಾನು ಮಾಡಿಕೊಡ್ತೀನಿ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಲಾಗ್ 4, ಲಾಗ್ 3, ಲಾಗ್ 2, 8 ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಇಷ್ಟು ಇದೆ, ಸೇಮ್, ಏನು ಚೇಂಜಸ್ ಇಲ್ಲ, ಬೇಸ್ಗಳು ಮಾತ್ರ ಇಲ್ಲಿ ಚೇಂಜ್ ಇದೆ. ಸೊ ಸಾಲ್ವ್ ಮಾಡೋಣ, ನನ್ನ ಜೊತೆ ನೀವು ಸಾಲ್ವ್ ಮಾಡಿ. ಓಕೆ, ಲಾಗ್ 4 ಹಾಗೆ ಬರೆಯೋಣ, ಲಾಗ್ 3 ಹಾಗೆ ಬರೆಯೋಣ. ಫಸ್ಟು ಈ ಲಾಗ್ 2 8ನ ಏನಂತ ರೆಪ್ರೆಸೆಂಟ್ ಮಾಡ್ತೀನಿ, 2 ಪವರ್ 3 ಅಂತ ರೆಪ್ರೆಸೆಂಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಲಾಗ್ 4 ಹಾಗೆ ಬರೀರಿ, ಲಾಗ್ 3 ಹಾಗೆ ಬರೀರಿ. ಎಂ ಪವರ್ ಪಿ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ 3 ಫಸ್ಟ್ ಬರುತ್ತೆ, ಲಾಗ್ 2 ಹಾಗೆ ಉಳ್ಕೊಡುತ್ತೆ. ಬೇಸ್ ಮತ್ತೆ ಈ ನಂಬರ್ ಸೇಮ್ ಇರೋದ್ರಿಂದ ಇದ್ರ ವ್ಯಾಲ್ಯೂ ಏನಾಗುತ್ತೆ 1. ನೆಕ್ಸ್ಟ್ ಲಾಗ್ 4, ಲಾಗ್ 3, ಈ 3 ಇದೆ, ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ 1. ಓ, ಈ ತರ ಕ್ವೆಶನ್ಸ್ ಕೊಡೋದಕ್ಕೆಲ್ಲ ಒಂದೇ ಆನ್ಸರ್ ಬರುತ್ತೆ, 1 ಇಸ್ ದ ರೈಟ್ ಆನ್ಸರ್ ಅಂದ್ಬಿಟ್ಟು ಆಪ್ಷನ್ ಎ ಹಾಕಿದ್ರೆ ನೀವು ರಾಂಗ್, 1 ಮಾರ್ಕ್ಸ್ ಕಳ್ಕೊಳ್ತೀರಾ. ಇಲ್ಲಿ ನೋಡಿ, ಲಾಗ್ 3 ಇರೋದ್ರಿಂದ 1 ಆಯ್ತು. ಇಲ್ಲಿ ಯಾವುದೇ ಪವರ್ ಇಲ್ಲ, 3 ಮಾತ್ರ ಉಳ್ಕೊಂಡಿದೆ. ಹಾಗಾದ್ರೆ ಉಳ್ಕೊಂಡಿದ್ದೇನು 1 ಮಾತ್ರ. ಸೊ ಲಾಗ್ ಬೇಸ್ 4 ಉಳ್ಕೊಂಡಿದ್ದ ವ್ಯಾಲ್ಯೂ ಏನು 1. ನಾನು ಆಲ್ರೆಡಿ ನಿಮಗೆ ರೂಲ್ ಅಥವಾ ಪ್ರಾಪರ್ಟಿಲಿ ಆಲ್ರೆಡಿ ಹೇಳಿದ್ದೀನಿ, 1 ಇದ್ದು ಬೇರೆ ಯಾವುದೇ ಬೇಸ್ ಬಂದ್ರು ಅದ್ರ ವ್ಯಾಲ್ಯೂ ಏನಾಗುತ್ತೆ ಇಸ್ ಈಕ್ವಲ್ ಟು 0. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಪ್ರಾಪರ್ಟಿ, ಸೆಕೆಂಡ್ ರೂಲ್, ವ್ಯಾಲ್ಯೂ 1 ಇದ್ದು ಯಾವುದೇ ಬೇರೆ ಬೇಸ್ ಬಂದ್ರೆ 0. ಇಲ್ಲೂ 1 ಇದ್ರೆ ಅದು 1 ಆಗಿ ಹೋಗುತ್ತೆ. ಇಲ್ಲಿ 1, ಇಲ್ಲಿ 4, ಬೇಸ್ ಏನಿದೆ 4 ಇದೆ, ಚೇಂಜ್ ಇದೆ. ಸೊ ಅದ್ರ ವ್ಯಾಲ್ಯೂ ಏನಾಯ್ತು 0. ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, ಲಾಗ್ 81 ಬೇಸ್ 9 ಇಸ್ ಈಕ್ವಲ್ ಟು ಎಕ್ಸ್. ಫೈಂಡ್ ಎಕ್ಸ್ ವ್ಯಾಲ್ಯೂ. ಫೈಂಡ್ ಎಕ್ಸ್ ವ್ಯಾಲ್ಯೂ. ಎಸ್, ಸಾಲ್ವ್ ಮಾಡೋಣ, ಜೊತೆಗೆ ಸಾಲ್ವ್ ಮಾಡ್ತಾ ಹೋಗಿ. ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಕೊಟ್ಟಿರೋ ಕ್ವೆಶನ್ ಅನ್ನ ನೀವು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳಿದ್ರೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸಾಲ್ವ್ ಮಾಡಿದಾಗ ನಿಮ್ಗೆ ಏನು ಆನ್ಸರ್ ಬರುತ್ತೆ ಒಂದು ಸೈಡ್ ಬರೆದು ಇಟ್ಕೊಂಡು ಆಮೇಲೆ ನೀವು ಮತ್ತೆ ಪ್ಲೇ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಬಂದಿದೆಯಾ ಅಂತ ಅಲ್ಲೇ ಗೊತ್ತಾಗುತ್ತೆ. ನಿಮ್ಗೆ ಏನು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಕೂಡ ನಿಮಗೆ ಅಲ್ಲೇ ಗೊತ್ತಾಗೋಗುತ್ತೆ. ಓಕೆ, ಲಾಗ್ ಬೇಸ್ 9 81 is equal to x. We need to find out here x value. ಸೊ ಈಗ ನಾನು ಇದನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ. 9 ಪವರ್ ಏನಾಗುತ್ತೆ ಎಕ್ಸ್ ಆಗುತ್ತೆ, 9 ಪವರ್ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಕೊಟ್ಟಿರೋ ನಂಬರ್ 81. ಸೊ 81 ಇನ್ ದ ಫಾರ್ಮ್ ಆಫ್ 9 ಅಲ್ಲಿ 9 ಸ್ಕ್ವೇರ್ ಅಲ್ವಾ, 9x 9 ಬೇಸ್ ಸೇಮ್ ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇದೆ. ಹಾಗಾದ್ರೆ ಪವರ್ ಏನು x equal to 2. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾನೆ ನೋಡಿ ಕ್ವೆಶನ್ ಅನ್ನ. ನೆಕ್ಸ್ಟ್ ಕ್ವೆಶನ್, ಈ ರೀತಿ ಕ್ವೆಶನ್ ಅನ್ನ ಆಲ್ರೆಡಿ ನಾನು ನಿಮ್ಗೆ ಮಾಡಿಸಿದ್ದೀನಿ. ಇದನ್ನ ನೀವೇ ಟ್ರೈ ಮಾಡ್ತೀರಾ? ಇಸ್ ಇಟ್ ಪಾಸಿಬಲ್? ಟ್ರೈ ಮಾಡಿ. ನನಗೆ ಇದು ಆಲ್ರೆಡಿ ಈ ಪ್ಯಾಟರ್ನ್ ಅಲ್ಲಿ ನಾನು ಒಂದು ಕ್ವೆಶನ್ ಅನ್ನ ಮಾಡಿದ್ದೀನಿ. ಈ ಕ್ವೆಶನ್ ಅನ್ನ ನೀವು ಸಾಲ್ವ್ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕು. ಸಾಲ್ವ್ ಮಾಡಿ ನಿಮ್ಗೆ ಏನು ಅರ್ಥ ಆಗಿದೆ ಅಂತ ನೋಡ್ತೀನಿ. ಸಾಲ್ವ್ ಮಾಡಿ ನೀವೇ ಕಮೆಂಟ್ ಮಾಡಿ. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್, ಲಾಗ್ 512 ಬೇಸ್ 2 ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸಿಂಪಲ್ ಕ್ವೆಶನ್, ಇಲ್ಲಿ ಏನಿಲ್ಲ, ಲಾಗ್ ಇದೆ, 512 ಕೊಟ್ಟಿದ್ದಾರೆ, ಬೇಸ್ 2 ಕೊಟ್ಟಿದ್ದಾರೆ, ಕ್ವೆಶನ್ ಮಾರ್ಕ್ ಅನ್ನ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ. ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ 2 ಪವರ್ x is equal to 512. ಇದು 2 ಪವರ್ ಅಲ್ಲಿ ಇದೆ ಅಂದ್ರೆ ಈ 512 ಕೂಡ 2 ಪವರ್ ಅಲ್ಲೇ ಇರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಅಷ್ಟೇ. 2 2s are 4, 2 5s are 10, 2 6s are 2 1s are 2 2s are 2 8s are
2 6 2 4 ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾ ಇರಿ. ಏನು ಬರುತ್ತೆ ಡಿವೈಡ್ ಮಾಡಿ ಆನ್ಸರ್ ನೋಡಿ ಎಷ್ಟು ಬರುತ್ತೆ. ಎಷ್ಟು ಟೈಮ್ 2 ಇದೆ 1 2 3 4 5 6 7 8 9. ಸೊ 512 512 ನಾನು 2 power 9 ಅಂತ ಬರಿಬಹುದು. 2 power 9 ಈ ಕಡೆ 2 power x ಇದೆ, ಎರಡು 2 ಬೇಸ್ ಸೇಮ್ ಇದೆ. ಸೊ ಹಾಗಾದ್ರೆ ಏನು x equal to 9. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವೆಶನ್ ಇದೆಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್. If log a by b plus log b by a is equal to log a plus b, then ಒಂದು ಈಕ್ವೇಶನ್ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿರೋ ಕಂಡೀಷನ್ ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳಿದ್ದಾನೆ. ಯಾವ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ಇದನ್ನ ಪ್ರಾಪರ್ಟಿಗಳನ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಹಾಗೆ ಬರ್ಕೊಳ್ತೀನಿ ನಾನಿಲ್ಲಿ. ಲಾಗ್ a by b plus log b by a is equal to log a plus b. Here I am using log m plus log n is equal to log m into n. ಈ ಪ್ರಾಪರ್ಟಿ ಗೊತ್ತಿದೆ. ಸೊ ಇಲ್ಲಿರೋದು m ಅನ್ಕೊಳ್ಳಿ, ಇಲ್ಲಿರೋದನ್ನ n ಅನ್ಕೊಳ್ಳಿ. ಅಡಿಷನಲ್ ಕೊಟ್ಟಿದ್ದಾರೆ, ಅದನ್ನ ಮಲ್ಟಿಪ್ಲಿಕೇಶನ್ ಅಲ್ಲಿ ಬರೆಯೋಣ. ಆಗೇನಾಗುತ್ತೆ a by b into b by a is equal to log a plus b. log ಕ್ಯಾನ್ಸಲ್ ಆಗುತ್ತೆ, a ಕ್ಯಾನ್ಸಲ್ ಆಗುತ್ತೆ, b ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳ್ಕೊಳ್ಳೋದೇನು 1 is equal to what a plus b. ಸೊ ಯಾವ ಒಂದು ಕಂಡೀಷನ್ ಸರಿ ಬಂತು ಆಪ್ಷನ್ ಎ. ಇಷ್ಟೇ ಸಿಂಪಲ್. ಜಸ್ಟ್ ಪ್ರಾಪರ್ಟಿ ಅಪ್ಲೈ ಮಾಡಿದಾಗ ಏನು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. a plus b is equal to 1. ಎಷ್ಟು ಈಸಿ ಇದೆ ಅಲ್ಲ? ಎಸ್. ಯಾ, ಇಷ್ಟುದ್ದ ಈಕ್ವೇಶನ್ ಕೊಟ್ಬಿಟ್ಟಿದ್ದಾರೆ, ಹೇಗೆ ಸಾಲ್ವ್ ಮಾಡೋದು ಅಂತ ಥಿಂಕ್ ಮಾಡೋದು ಬೇಡ. ಇದರಷ್ಟು ಸಿಂಪಲ್ ಆಗಿರೋ ಕ್ವೆಶನ್ ಇನ್ನೊಂದಿಲ್ಲ. ಓಕೆ, ಯಾ, ನಾನು ಆಲ್ರೆಡಿ ಒಂದು ಪ್ರಾಪರ್ಟಿ ಈ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇದನ್ನು ಸಾಲ್ವ್ ಮಾಡಿ ಇದರ ವ್ಯಾಲ್ಯೂ ಏನು ಅಂತ ಹೇಳ್ಬೇಕು ನಾವು. ಓಕೆ, ನಾನು ಆಲ್ರೆಡಿ ಒಂದು ನಿಮ್ಗೆ ಹೇಳಿದ್ದೆ, ಲಾಗ್ ಎಮ್ ಬೇಸ್ ಎನ ಏನಂತ ಬರಿಬೋದು, ಲಾಗ್ ಎಮ್ ಬೈ ಲಾಗ್ ಎ ಅಂತ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು ರೂಲ್ಸನ್ನ ಎಕ್ಸ್ಪ್ಲೈನ್ ಮಾಡುವಾಗ ಅಲ್ವಾ. ಸೊ ಈ ಒಂದು ರೂಲ್ ಅಥವಾ ಈ ಒಂದು ಪ್ರಾಪರ್ಟಿನ ನಾವಿಲ್ಲಿ ಅಪ್ಲೈ ಮಾಡೋಣ. ಓಕೆ, ಫಸ್ಟ್ ಏನು ಕೊಟ್ಟಿದ್ದಾರೆ, ಲಾಗ್ 4 ಬೇಸ್ 3 ಕೊಟ್ಟಿದ್ದಾರೆ. ಸೊ ಕ್ಯಾನ್ ಐ ರೈಟ್ ದಟ್ ಒನ್, ಲಾಗ್ 4 ಬೈ ಲಾಗ್ 3 ಇಂಟು ಇಲ್ಲಿ ಲಾಗ್ 5 ಬೇಸ್ 4 ಕೊಟ್ಟಿದ್ದಾರೆ, ಅದನ್ನು ಅದೇ ಫಾರ್ಮೆಟ್ ಅಲ್ಲಿ ಬರೆಯೋಣ. ಲಾಗ್ 5 ಬೈ ಲಾಗ್ 4 ಅದೇ ಫಾರ್ಮ್ಯಾಟ್ ಅನ್ನ ಅಪ್ಲೈ ಮಾಡ್ತಾ ಹೋಗಿ ಎಲ್ಲಾನು ಮಲ್ಟಿಪ್ಲಿಕೇಶನ್ ಅಲ್ಲಿ ಕೊಟ್ಟಿರೋದ್ರಿಂದ ಸ್ಪ್ಲಿಟ್ ಮಾಡಿ ರೆಪ್ರೆಸೆಂಟ್ ಮಾಡ್ತಾ ಬನ್ನಿ. ಓಕೆ, log 8 by log 7 into log 9 by log 8. ಸೊ ಇಲ್ಲಿ ನೋಡ್ತಾ ಬನ್ನಿ, ಈಗ log 4 ಕ್ಯಾನ್ಸಲ್, ಮಲ್ಟಿಪ್ಲಿಕೇಶನ್ ಇರೋದ್ರಿಂದ log 5 log 5 log 6 log 6 log 7 log 8 ಇದಿಷ್ಟು ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿದ್ದೆ ನಿಮಗೆ log 9 log 3. ಸೊ log 9 ಅನ್ನ can I write log 3 square by log 3. ಇದು m ಪವರ್ p ಅಲ್ಲಿ ಇದೆ, ಸೊ 2 ಇಲ್ಲಿ ಬರುತ್ತೆ, log 3 ಆಗಿ ಉಳ್ಕೊಳ್ಳುತ್ತೆ. ಡಿನಾಮಿನೇಟರ್ ಅಲ್ಲೂ log 3 ಇದೆ, log 3 ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದೇನೋ 2. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಷ್ಟೇ ಸಿಂಪಲ್ ಆಗಿದೆ. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರೋರು ಇದಿಷ್ಟೆಲ್ಲ ಬರೀತಾ ಕೂರಲ್ಲ, ಇಲ್ಲೇ ನೋಡ್ಕೋತಾರೆ. ಓ ಇದನ್ನ ಆ ಫಾರ್ಮೆಟ್ ಅಲ್ಲಿ ಬರೀಬಹುದು. 4 ಕ್ಯಾನ್ಸಲ್, 5 ಕ್ಯಾನ್ಸಲ್, 6 ಕ್ಯಾನ್ಸಲ್, 7 ಕ್ಯಾನ್ಸಲ್, 8 ಕ್ಯಾನ್ಸಲ್, ಉಳ್ಕೊಂಡಿದ್ದು log 9 ಬೈ log 3. ಸೊ ಇಲ್ಲಿ ಡೈರೆಕ್ಟ್ ಆಗಿ ಇದನ್ನ ಬರೆದು ಏನ್ ಬರುತ್ತೆ ಆನ್ಸರ್ ಅಂತ ಅವರೇ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ವಿತೌಟ್ ಪೆನ್ ಅಂಡ್ ಪೇಪರ್ ನೀವು ಥಿಂಕ್ ಮಾಡಬಹುದು, ಕರೆಕ್ಟ್ ಆಗಿ ರೂಲ್ಸ್ ಗೊತ್ತಿದ್ರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಲಾಗ್ x cube base y log y cube base z log x base x z cube equal to question mark ಅಂತ ಕೊಟ್ಟಿದ್ದಾರೆ. ಇದು ಅಷ್ಟೇ ಸಿಂಪಲ್ ಕ್ವೆಶನ್. ಕೊಟ್ಟಾಗ ಕ್ವೆಶನ್ ನಿಮ್ಗೆ ಅನ್ಸುತ್ತೆ ಇದೇನು ಈಗ ಕೊಟ್ಟಿದ್ದಾರೆ ಅಂತ, ಬಟ್ ವೆರಿ ಸಿಂಪಲ್ ಕ್ವೆಶನ್. ನಾನು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ಹೇಳಿದಾಗೆ ಲಾಗ್ ಎಂ ಬೇಸ್ ಎನ ಲಾಗ್ ಎಂ ಬೈ ಲಾಗ್ ಎ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈ ಒಂದು ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡೋಣ.
ಲಾಗ್ ಎಕ್ಸ್ ಕ್ಯೂಬ್ ಹಾಗೆ ಬರೀರಿ, ಲಾಗ್ ವೈ ನ ಡಿನಾಮಿನೇಟರ್ ಅಲ್ಲಿ ಬರೀರಿ, ಇಂಟು ಲಾಗ್ ವೈ ಕ್ಯೂಬ್ ಹಾಗೆ ಬರೀರಿ, ಲಾಗ್ ಝೆಡ್ ನ ಡಿನಾಮಿನೇಟರ್ ಸೇಮ್ ಥಿಂಗ್, ಲಾಗ್ ಝೆಡ್ ಕ್ಯೂಬ್ ರೆಪ್ರೆಸೆಂಟ್ ಮಾಡಿ ಲಾಗ್ ಎಕ್ಸ್ ನ ಹಾಗೆ ಬರೀರಿ. ಸೊ ಇಲ್ಲೆಲ್ಲ ವ್ಯಾಲ್ಯೂ ಅಲ್ಲಿ ಪವರ್ ಇದೆ. ಸೊ ಎಂ ಪವರ್ ಪಿ, ಲಾಗ್ ಎಂ ಪವರ್ ಪಿ ಫಾರ್ಮ್ ಅಲ್ಲಿ ಇದ್ರೆ ವಿ ಕ್ಯಾನ್ ರೀರೈಟ್ ದಟ್ ಒನ್ ಪಿ ಲಾಗ್ ಎಂ, ರೈಟ್? ಓಕೆ, ನೆಕ್ಸ್ಟ್ ಎಕ್ಸ್ ಪವರ್ 3 ಇರೋದನ್ನ 3 log x by log y into 3 log y by log z, ಇದು z ಕನ್ಫ್ಯೂಸ್ ಆಗಬೇಡಿ. ಓಕೆ, log z into 3 log z by log x. ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲಿ log z, ಇಲ್ಲಿ log z, ಇಲ್ಲಿ log y, ಇಲ್ಲಿ log y, log x cancel. What's the remaining thing here? 3 into 3 into 3, 3 3s are 9, 9 3s are 27. So option B is the right answer for this question. Ist a simple answer. Okay, ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಸಾಕು. ಪಾರ್ಟ್ 3 ಅಲ್ಲಿ ಈ ಲಾಗರಿಥಮ್ ದೇ ಕಂಟಿನ್ಯೂಯೇಷನ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಆಗ್ತಾನೆ. ಇನ್ನಷ್ಟು ಪ್ರೀವಿಯಸ್ ಇಯರ್ ಅಲ್ಲಿ ಇರುವಂತಹ ಎಲ್ಲಾ ಕ್ವೆಶ್ಚನ್ಸ್ ನಾನು ನಿಮಗೆ ಈ ಒಂದು ಲಾಗರಿಥಮ್ ಅನ್ನೋ ಟಾಪಿಕ್ ಅಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ನೀವೇನು ಕ್ವೆಶನ್ ಪೇಪರ್ ನೋಡೋದೇ ಬೇಡ, ಎಲ್ಲ ಕ್ವೆಶನ್ಸು ನಿಮಗೆ ಈ ವಿಡಿಯೋಸ್ಗಳನ್ನ ನೀವು ಚೆಕ್ ಮಾಡಿದ್ರೆ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ನಿಮಗೆ ಇಲ್ಲೇ ಸಿಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ನಿಮ್ಮ PGCET ಗೆ ಹೆಲ್ಪ್ ಆಗುತ್ತೆ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಕ್ಸಾಮ್ ಬರೀತಿದ್ದಾರೆ, ಫ್ಯಾಮಿಲಿಯಲ್ಲಿ ಯಾರಾದರೂ PGCET ಎಕ್ಸಾಮ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋದು ಲಿಂಕನ್ನು ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. Thank you.